ಗದಗ ತಾಲೂಕು ಬೆನಕೊಪ್ಪ ಗ್ರಾಮದಲ್ಲಿ ಬಾಲ್ವಾಡಿ ಅಂಗನವಾಡಿ ಇಲ್ಲ. ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳಿ ನಮಗೆ ಸಾಕಷ್ಟು ಸಲ ಹೇಳಿದ್ವಿ, ಕರೆಸಿ ಬೇಸರ ಆಗೈತಿ. ಅದಕ್ಕೆ ಮಾಧ್ಯಮದವ್ರು ಕರೆಸಿ ನಾವು ತಿಳಿಸಿವಿ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಬಾಲ್ವಾಡಿ ಕಟ್ಟಿಸ್ಕೊಟ್ರೆ ಮಕ್ಕಳಿಗೆ, ಅಂಗನವಾಡಿ ಕಟ್ಟಿಸ್ಕೊಟ್ರೆ ಮಕ್ಕಳಿಗೆ ಅನುಕೂಲ ಆಗ್ತೈತಿ. ರಸ್ತೆ ಮತ್ತು ಸರಿ ಇಲ್ಲ, ಬಾಲ್ವಾಡಿ ಸರಿ ಇಲ್ಲ, ತಗಡದವು, ಮ್ಯಾಲೆ ಕಲ್ಲದವು. ಮಕ್ಕಳು ಇವಾಗ ನಾವು ಬರುವಾಗ ಒಂದು ಮಗುನ ಕರ್ಕೊಂಬಂದೆ, 2 ಮಕ್ಕಳನ್ನ. ನಾಯಿ ಬೆನ್ನು ಹತ್ತಿಬಿಟ್ಟವು ಅವಕ್ಕೆ. ಈಗಾಗಲೇ ನಾವು ಟಿ ವಿ ಒಳಗೆ ನೋಡ್ತೀವಿ ನಾಯಿ ಎಷ್ಟು ಮಕ್ಕಳ ಮೇಲೆ ದಾಳಿ ಮಾಡ್ತಾವೆ ಅನ್ನೋದಕ್ಕೆ. ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಎಷ್ಟು ಸಲ ನಾವು ಈಗಾಗಲೇ ಪಂಚಾಯತ್ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿವಿ, ಹ್ಞೂ ಅಂತಾರೆ. ಸಾಕಷ್ಟು ಜಾಗ ಐತೆ, ಎಲ್ಲಾರ ಗುರುತಿಸಿ ಕಟ್ಟಿಸಿದ್ರೆ ಸರ್ಕಾರಕ್ಕೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಇಲ್ಲೇ ಈಗ 8 ವರ್ಷದಿಂದ ಈಗ 10-15 ಈಗ 20 ಮಕ್ಕಳದವು. ಆ ಮಕ್ಕಳ ಪರಿಸ್ಥಿತಿ ನೋಡಿ ನನಗೆ ಭಾಳ ಒಂದು ಮನಸ್ಸಿಗೆ ನೋವಾಗುತ್ತೆ. ಸರ್ಕಾರ ಏನು ಮಾಡ್ತೈತಿ, ಹಳ್ಳಿ ಕಡೆಗೆ ಗಮನ ಹರಿಸಬೇಕು, ನೋಡಬೇಕು ಮಕ್ಕಳ ಪರಿಸ್ಥಿತಿ. ಬಡವರ ಮಕ್ಕಳು ಶಾಲೆ ಕಲಿಸೋದೇನೋ ಬೇಡ, ಬರೀ ಎಲ್ಲ ಅಲ್ಲೇ ಕುಂತ್ಕೊಂಡು ಭಾಷಣ ಮಾಡಿ ನಾನು ಇದನ್ನು ಮಾಡೋದ್ರಿಂದ ಅರ್ಥ ಇರೋದಿಲ್ಲ. ಹಳ್ಳಿ ಕಡೆ ನೋಡಬೇಕು, ಹಳ್ಳಿ ರೈತರ ಮಕ್ಕಳು ಕಲಿಬೇಕು. ಯಾಕೆ ನಡೆಯಾಕತಿ ಸರ್ಕಾರ ಇದನ್ನ ಕ್ರಮ ತಗೋಬೇಕು. ಜಾಗ ಇದ್ದನು ಪಂಚಾಯತಿಯವರು ಕಠಿಣ ನಿರ್ಧಾರ ತಗೊಂಡು ಕಟ್ಟಿಸ್ಕೊಡ್ಬೇಕು. ಟೀಚರಿಗೂ ತ್ರಾಸು, ಮಕ್ಕಳಿಗೂ ತ್ರಾಸು, ಮತ್ತು ಪಬ್ಲಿಕ್ಕಿಗೆ ನಮಗೆ ಭಾಳ ಮನಸ್ಸಿಗೆ ನೋವಾಗ್ತೈತೆ. ಹಾವು ಬಿಲ್ಡಿಂಗ್ ಅಂತ ಸಾಕಷ್ಟು ಸಲ ಹೇಳಿವ್ರಿ, ಜಗನ ಗುರ್ತಿಸ್ಯಾರ, ಉತ್ತಾರ ಐತಿ. ತಗಡಿನ ಮೇಲೆ ಕಲ್ಲು ಅದಾವ್ರಿ. ಆಮೇಲೆ ಇಲ್ಲಿ ಹಾವು ಅವು ಬರ್ತಾವೆ. ಚೋಳು ಮಣ್ಣು ಒಂದು ರೆಕ್ಕಿ ಚೋಳು ಬೈತೈತಿ. ಟೀಚರ್ ಹಗಲಲ್ಲಿ ಬಂದು ಹಿಂಗೆ ಆಗ್ತೈತ್ರಿ, ಅದು ನಮಗೆ ಒಂದು ಸ್ವಲ್ಪ ಏನಾರ ಮಾಡಿ ಬಾಲ್ವಾಡಿ ಕಟ್ಟಿಸ್ರಿ ಹಿರಿಯರು ಇಲ್ಲಿ ಕೂಡಿ ಅಂತೇಳಿ ಗ್ರಾಮದವ್ರು ಎಲ್ಲರೂ ಕೂಡಿದ್ರು ರೀ. ಕೂಡಿ ವಿಚಾರ ಮಾಡಿ ಎಲ್ಲಿ ಕಟ್ಟಿಸ್ನು ಮಾಡೋಣ ಅಂತ ಹೇಳಿದ್ವಿ. ಪಂಚಾಯತ್ ಅವರು ಅದಕ್ಕೆ ಇಲ್ಲಿ ಒಂದು ಸಮಸ್ಯೆ ಆಗೈತಿ, ಅದ್ರ ಬಗೆಹರಿದು ಕಟ್ಟಿಸ್ತೀನಿ ಅಂದರು. ಇಲ್ಲಿವರೆಗೆ ಅವರು ಏನು ಇದನ್ನು ಮಾಡಿಲ್ಲರಿ. ಆದ್ದರಿಂದ ದಯಮಾಡಿ ಜಿಲ್ಲಾಧಿಕಾರಿಗಳಲ್ಲಿ ತಾವು ಸಂಬಂಧಪಟ್ಟ ಇಲಾಖೆಯವರು ಬಂದು ನಮಗೆ ಬಾಲ್ವಾಡಿ ಗುರುತಿಸಿ ಕಟ್ಟಿಸಿಕೊಟ್ರೆ ಒಂದು ಒಳ್ಳೆಯ ಅಭಿಪ್ರಾಯ ಆಗುತ್ತೆ. ಇಲ್ಲೇ ನಾ ಬಂದಿಲ್ರಿ. ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯವರಂತೂ ಸನೇಕ ಇದೆ. ಇಲಾಖೆಯವರು ಮಕ್ಕಳ ಕಡೆಗೆ ಗಮನ ಹರಿಸ್ಬೇಕು. ಅವರು ಹೇಳಬೇಕಾಗತ್ತೆ ಬಂದು, ಯಾಕೆ ನಿಮ್ಗೆ ಏನು ಜಾಗ ಇದ್ದನು ಯಾಕೆ ನೀವು ಕಟ್ಸಕ್ಕೆ ಗ್ರಾಮಸ್ಥವರು ತಕರಾರು ಮಾಡ್ತೀರ ಹಂಗಾಗಿ ಕೇಳಬೇಕು. ಇಲ್ಲಿವರೆಗೆ ಆದರೂ ಪಬ್ಲಿಕ್ ಏನೂ ಕೇಳಿಲ್ರಿ. ಅವರು ಪಂಚಾಯತಿಗೆ ಹೋಗಿ ಹೇಳ್ಯಾರ್ರಿ, ಪಂಚಾಯತಿಗೆ ಹೇಳ್ಯಾರ, ಇಲ್ಲಿ ನೋಡ್ಬೇಕಾದ ಜಾಗ ಯಾರನ್ನು ಗುರ್ತಿಸ್ಯಾರ, ಅವರು ಗುರ್ತಿಸಿಲ್ಲ. ನಾವು ಬಂದು ಈ ಬಾಲ್ವಾಡಿ ಟೀಚರ್ಗೆ ಅನ್ಬೇಕು, ಅವರು ಏನು ಮಾಡೋಣ್ರಿ, ಎಲ್ಲಿ ಜಾಗ ತೋರಿಸ್ತಾರ ಅಲ್ಲೇ ನಾವು ಕಲಿಸ್ತೀವಿ. ಕೆರೆ ಐತಿ, ಆಮೇಲೆ ಜೋರು ಮಳೆ ಬಂದ್ರೆ ಬಾಲ್ವಾಡಿ ತನೂ ನೀರು ಬರ್ತೈತಿ. ಅದು ನೀರಿನ ಬಿಟ್ಟು ಹಾವು ಬರ್ತವು, ಆಮೇಲೆ ಚೋಳು ಬರ್ತವು, ಕಂಟು ಐತಿ, ರೊಜ್ಜು ಐತಿ. ಮಕ್ಕಳನ್ನ ಎತ್ಕೊಂಡು ಹೋಗ್ಬೇಕು, ಎತ್ಕೊಂಡು ತಂದು ಇಳಿಸ್ಬೇಕು. ಇಂಥ ಒಂದು ಪರಿಸ್ಥಿತಿ ಐತಿ. ಭಾಳ ಬೇಜವಾಬ್ದಾರಿ ಆಗೈತೆ ರೀ ನಮ್ಗೆ. ಅವ್ಯವಸ್ಥೆ ಆಗೈತಿ, ಸರಿ ಇಲ್ಲ. ಸರ್ಕಾರದಿಂದ ಒಂದು ಸ್ವಂತ ಬಿಲ್ಡಿಂಗ್ ಆದ್ರೆ ನಮಗೊಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಗದಗ ತಾಲೂಕು ಬೆನಕೊಪ್ಪ ಗ್ರಾಮದಲ್ಲಿ ಅಂಗನವಾಡಿದು ಭಾಳ ತೊಂದರೆ ಐತ್ರಿ. ಇಲ್ಲೇ ಅಂಗನವಾಡಿ ಹಿಂದಿಗೆ ಆದರೂ ಗೋರ್ಮೆಂಟ್ಲಿದ್ದ ಆಗಿಲ್ರಿ. ಇಲ್ಲೆಲ್ಲ ಬಾಡಿಗೆ ಇರಾಕುಂತ 30 ವರ್ಷ ಆತ್ರಿ. ಅಲ್ಲೊಂದಿಷ್ಟು ದಿವಸ ಇಲ್ಲೊಂದಿಷ್ಟು ದಿವಸ ಬಾಡಿಗೆ ಇರೋದಾಗೈತ್ರಿ. ಅವರು ಒಂದಿಷ್ಟು ದಿವಸ ಆದ್ಬಿಡ್ಲೆ ಬಿಡಿಸ್ಬಿಡೋದ್ರಿ ಅವರು. ಹೊಳ್ಳಿ ಈಗ ಲಾಸ್ಟಿಗೆ ಇಲ್ಲಿ ಕೆರೆ ಐತ್ರಿ. ಕೆರೆ ಕಡೆ ದಾರಿ ಇಲ್ರಿ, CC ರೋಡ್ ಇಲ್ರಿ. ಇಷ್ಟು ತೊಂದರೆ ಐತ್ರಿ. ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಜೀವ ಕೈ ಹಿಡ್ಕೊಂಡು ಬಿಟ್ಟು ಹೋಗ್ರಿ. ಇಲ್ಲಿ ಮಳೆ ಆದ್ರೆ ತೊಂದರೆ ಐತ್ರಿ. ರಜ್ಜು ರೀ, ಹುಳ ಹುಪ್ಪಡಿ, ಮತ್ತೆ ಅದು ಇರೋದ್ರಿ ಬಾಲ್ವಾಡಿ ತಗಡಿಂದ ಐತ್ರಿ. ಅದು ಸೋರುತ್ರಿ, ಕಲ್ಲು ಅದಾವ್ರಿ. ಅವು ಮಕ್ಕಳ ಮೇಲೆ ಬಿದ್ರ ಯಾರು ಹೊಣೆ ರೀ ಅದಕ್ಕೆ? ಆಯಾ ಹೊಣೆರೆ, ಟೀಚರ್ ಹೊಣೆ, ಯಾರು ಹೊಣೆಗಾರ್ರಿ? 8 ವರ್ಷಲಿದ್ದ ಅಂಗನವಾಡಿ ಇಲ್ರಿ. ಇಲ್ಲಿ ಇಷ್ಟು ತೊಂದರೆ ಐತಿ ನೋಡ್ರಿ. ಇಲ್ಲಿ ಭಾಳ ರಜ್ಜು ಐತ್ರಿ. ಆ ಹುಡುಗರು ಆಟ ಆಡಕ್ಕೆ ತೊಂದರೆ ಐತ್ರಿ. ಅಷ್ಟು ಪ್ರಾಬ್ಲಮ್ ಐತಿ ನೋಡ್ರಿ. ಇಲ್ಲಿ ಎಲ್ಲ ಮುಳ್ಳು ಕಳ್ಳ. ಅವ್ರೇನು ಬಾಡಿಗೆ ಕೊಟ್ಟಾರ್ರಿ, ಅವ್ರು ಇರ್ತಾರ್ರಿ, ಅಷ್ಟು ಕೊಟ್ಟಾರ್ರಿ. ಅವ್ರು ಯಾಕೆ ಕಾಳಜಿ ಮಾಡ್ತಾರ್ರಿ? ಇಲ್ಲೆಲ್ಲ CC ರೋಡ್ ಸಹಿತ ಇಲ್ರಿ. ಅವ್ರ ಮುಂದೆ ಆಡೇವಂದ್ರಿ ಅಗದಿ ಎಲ್ಲ ಹೇಳೋದಾತ್ರಿ. ಭಾಳ ದಿನ ಆತ್ರಿ. ಪಾಪ ಟೀಚರ್ ಆಯಾ ಭಾಳ ಕಷ್ಟಪಡ್ತಾರ್ರಿ. ಇದ್ರಾಗ ಮಕ್ಕಳನ್ನ ಇಲ್ಲಿಂದ ರೋಡಿಗೆ ಬಿಟ್ಟು ಬರ್ತಾರ್ರಿ. ಒಂದಿಷ್ಟಿಷ್ಟ ತುಂಡು ಪಾಟಿಗಲ್ ಹಾಕಿ ಅಡ್ಡಾಡಿಸಿ ಇದನ್ನ ಮಾಡ್ತಾರ್ರಿ. ಮತ್ತೆ ಹಾವು ಬರ್ತಾವ್ರಿ, ಇಲ್ಲಿ ಚೋಳು ಬರ್ತಾವ್ರಿ. ಮೊನ್ನೆ ಹುಡುಗರು ಕಳ್ಸಕ್ ಬಂದ ಪಾಲಕರು ಬಡದ್ ಹೋಗ್ಯಾರ್ರಿ. ಭಯದಾಗನ ಸಾಲಿ ಕಳ್ಸೋಕಾರ್ರಿ. ಈಗ ಅಂಗನವಾಡಿ ಮಾತ್ರ ದಯವಿಟ್ಟು ಮಾಡಿಸ್ಕೊಡ್ರಿ. ಪಾಲಕರಿಗೂ ಬೈರೆ ನೋಡ್ರಿ. ಇದನ್ನ ಕೇಳ್ಕೊದ್ರಿ. ಮತ್ತೆ ಎಲ್ಲ ಕೇಳೋದಾಗೈತ್ರಿ. ಪಂಚಾಯತಿಲಿದ್ದ ಕೇಳಾಕುಂತ 8 ವರ್ಷ ಆತ್ರಿ.
ಅದಕ್ಕೆ ದಯವಿಟ್ಟು ಕರಿಸಿ ಹೇಳಕ್ ಕುಂತೀವಿ ನೋಡ್ರಿ, ಇದನ್ನ ಮಾತ್ರ ಆದಷ್ಟು ಬೇಗ ಮಾಡಿಕೊಡ್ರಿ. ಒಂದ್ 2 ಟ್ರಿಪ್ ಗರ್ಸು ಹಾಕ್ಸಕ್ಕಾಗಲ್ಲ ಅಂದ್ರೆ ಅವ್ರ ಜವಾಬ್ದಾರ ನಮ್ಮ ಟೀಚರ್ನ ಯಾರನ್ನ ಕೇಳ್ಬೇಕ್ರಿ ನಾವು. ಅವ್ರನ್ನ ಕೇಳಿದ್ರೆ ಮತ್ತೆ ಅವ್ರು ಹಿಂಗೆ ಪಂಚಾಯತ್ ವಿಸಿಟ್ ಕೊಟ್ಟು ನಾವು 8 ವರ್ಷ 8 ವರ್ಷದಿಂದ 8 ವರ್ಷದ ಬಾಡಿಗೆ ಎಲ್ಲ ಮೆಂಬರ್ಗೆ ಹೇಳಿನ್ರಿ, ಎರಡು ಸರಿ ಹೇಳಿನ್ರಿ. ಮನೆ ಇಲ್ಲಿ ಅಡ್ಡಾಡೋದು ವಜ್ಜೈತಿ, ನಮ್ಮ ಒಬ್ಬರಿ ಒಂದ ಮನೆ ಇರೋದಿಲ್ಲ. 1-2 ಟ್ರಿಪ್ ನಮ್ಮ ಸಲುವಾಗಿ ಬೇಡ, ನೀವು ಹುಡುಗರು ಬಾಲೋಡಿ ಹುಡುಗರು ಅದಾರ, ಹುಡುಗರು ಸಲುವಾಗಿ 1-2 ಟ್ರಿಪ್ ಉಸುರು ಹಾಕ್ರಿ ಅಂದ್ರ ಹಾಕ್ಸಿಲ್ಲ ನೋಡ್ರಿ. ಹಿಂದಿಗೆ ಆದ್ರ ನಾವೇ ಇಲ್ಲಿ ಸಿಸಿ ರೋಡ್ ನಮ್ಮ ಇಲ್ಲಿ ಅಡ್ಡಾಡೋ ಸಮಸ್ಯೆ ಐತಿ ಅಂದ್ರೂ ಬಂದಾವ್ ತಡಿ ಅಂತಾರಿ, ಒಟ್ಟ ಮಾಡಲ್ರಿ. ಒಂದಿಟ್ಟು ಕಡೆಯಾಗ ನಮ್ಮ ಸಿಸಿ ಯಾರಿಗೆ ಕೊಡ್ತಾರ ಅವ್ರು ಇದು ಮಾಡ್ತಾರ. ಮಕ್ಕಳಿಗೆ ತೊಂದ್ರೆ ಹಾಕಿಸ್ತೀವಿ ಅಂದ್ರ ಮೆಂಬರ್ನ ಬಡ್ದಾರ್ರಿ ಅವರು. ರೆಡ್ಡಿಯರ್ ಮಂದಿ ಅವರೇ ಬಡ್ದಾರ್ರಿ. ಈಗ ಸುಮಾರು ಈಗ 10 ಊರಾಗಿ ಒಂದು 30 ವರ್ಷ ಆಗಿ ಬಂತು. ಇಲ್ಲಿವರೆಗೆ ಆದ್ರೂ ಸರ್ಕಾರದಿಂದ ಬಾಲ್ ಹೊಡಿಲ್ಲ, ಸಾಲಿಲ್ಲ. ಮಕ್ಕಳು 1 ಕಿಲೋಮೀಟರ್ ದೂರ ಹೋಗ್ಬೇಕು. ಸವಲತ್ತು ಯಾವುದೇ ಒಂದು ಪದ್ಧತಿ ಪ್ರಕಾರ ಏನೂ ಇಲ್ಲ. ಸಂಬಂಧಪಟ್ಟ ಆಫೀಸರ್ ಯಾರೂ ಸರಿಯಾದ ರೀತಿ ಒಳಗೆ ಬಂದು ನಿಮ್ಮ ಸಮಸ್ಯೆ ಏನೈತೆ ಅಂತಲೂ ಕೇಳಿದ್ರು. ಇದು ಕೆರೆ ಐತಿ, ಇಲ್ಲಿ ಕಾಲ ಕರೆಕ್ಟ್ ಅದರ ಟೀಚರು ಮತ್ತು ಅವರು ಏನು ಮಕ್ಕಳು ಕರ್ಕೊಂಡ್ಬರ್ಬತ್ತವ್ರು ಅವ್ರದ್ದು ನಾವು ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಲ್ಲ. ಯಾಕಂದ್ರೆ ಜವಾಬ್ದಾರಿಯಿಂದ ಅವ್ರು ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.